ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಪಲಾವು. ಫಸ್ಟಿಗೆ ನಾನು ತವಾ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತವಾ ಬಿಸಿ ಆಗಿದೆ, ಅದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೇ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆಯೇ ಹೋಲ್ ಗರಂ ಮಸಾಲೆ ಏನೇನಿದೆ ಅದೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಹಾಗೆಯೇ ಮರಾಠಿ ಮೊಗ್ಗು, ಇನ್ನೊಂದಿದೆ ಅಂತಾರೆ ಸ್ಟಾರ್ ಫ್ಲವರ್ ಅನಿಸುತ್ತೆ, ಅದು ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಹಾಗೆಯೇ ಅದು ಸಣ್ಣ ಸ್ವಲ್ಪ ಈರುಳ್ಳಿ, ಎರಡೇ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಫ್ರೈ ಆಗಲಿ, ಅದಾದ ನಂತರ ತರಕಾರಿ ಹಾಕ್ಕೊಳ್ಳೋಣ. ಫ್ರೈ ಆಗಿದೆ. ಸೊ ಇವಾಗ ನಾನು ಬೀನ್ಸು, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನನಗೆ ಹಸಿ ಬಟಾಣಿ ಸಿಕ್ಕಲಿಲ್ಲ, ಅದಕ್ಕೆ ಬಟಾಣಿ ಒಣಗಿದ ಬಟಾಣಿ ಇರುತ್ತಲ್ಲ ಅದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಹಾಗೆಯೇ ಒಂದೇ ಒಂದು ಸಣ್ಣದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಆಪ್ಷನಲ್ಲು. ನೀವು ಬೇಕಿದ್ದರೆ ಆಲೂಗಡ್ಡೆ ಹಾಕ್ಕೋಬೋದು. ನನಗೆ ಆಲೂಗಡ್ಡೆ ಇಷ್ಟ ಅಂತ ಒಂದೇ ಒಂದು ಹಾಕ್ತಾಯಿದ್ದೀನಿ. ಬಟಾಣಿ ಆಮೇಲೆ ಹಾಕ್ತೀನಿ. ತರಕಾರಿ ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಜೀರಿಗೆ, ಸೋಂಪು, ಎರಡೆರಡು ಲವಂಗ, ಒಂದು ಏಲಕ್ಕಿ, ಒಂದು ಸಣ್ಣದು ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಹಸಿಮೆಣಸಿನ್ಕಾಯಿ ಒಂದು 5-6 ಹಾಕ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೀನಿ ನಾನು, ಸೊ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ. ನೀವು ಪೇಸ್ಟ್ ಇಲ್ಲ ಅಂದರೆ ಸ್ವಲ್ಪ ಒಂದು ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೋದು ರುಬ್ಲಿಕ್ಕೆ. ಹಾಗೆಯೇ ನಾನು ರುಬ್ಲಿಕ್ಕೆ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ರುಬ್ಬೋದ್ರಿಂದ ಟೇಸ್ಟ್ ಇರುತ್ತೆ ಪಲಾವು. ಫ್ರೈಗೊಂದು ಸಣ್ಣದು ಹಾಕಿದ್ದೀನಿ, ಹಾಗೆಯೇ ರುಬ್ಬೋದಕ್ಕೊಂದು ಸಣ್ಣದು ಹಾಕ್ಕೊಳ್ತಾ ಇದ್ದೀನಿ. ಚೂರು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನಾನು ಮೆಣಸುಕಾಳು ತೋರಿಸೋದು ಮರ್ತೋದೆ, ಅದೇ ಜಾರಿಗೆನೆ ಸ್ವಲ್ಪ ಮೆಣಸುಕಾಳು ಹಾಕ್ತಾಯಿದ್ದೀನಿ. ಮೆಣಸುಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತರಕಾರಿ ಫ್ರೈ ಆಗಿದೆ, ಸೊ ಅದಕ್ಕೆ ನಾನು ಮನೇಲಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಕ್ಕೇ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಅದ್ರ ಜೊತೆ ಚೆನ್ನಾಗಿ ಫ್ರೈ ಆಗೋಗ್ಬಿಟ್ಟಿರೋಣ. ಇದಕ್ಕೆ ನಾನು ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಪಲಾವು. ನನಗೆ ಅದೇ ಮಸಾಲೆಗೆ ರುಬ್ಕೊಂಡಿರೋಂಥ ಜಾರಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಡೋಣ. ಅಷ್ಟರಲ್ಲಿ ಸ್ವಲ್ಪ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೇಯೋಷ್ಟರಲ್ಲಿ ನಾನು ಸ್ವಲ್ಪ 1-2 ಟೊಮೊಟೊ ಹೆಚ್ಕೊಳ್ತೀನಿ. ಇನ್ನೊಂದು ಸೈಡು ನಾನು ಬಿಸಿನೀರು ಇಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ. ಇನ್ನೊಂದು ಕಡೆ ನಾನು ಬಟಾಣಿನ ಬೇಯೋದಕ್ಕೆ ಇಟ್ಟಿದ್ದೀನಿ, ಆಮೇಲೆ ಹಾಕ್ತೀನಿ ಬಟಾಣಿನ. ಸೊ ಈಗ ಟೊಮೊಟೊ ಕಟ್ ಮಾಡ್ಕೊಳ್ತೀನಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬೇಡ. ಈಗ ಅದೇ ಮಸಾಲೆಗೆ ನಾನು ಹೆಚ್ಚಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ಮ್ಯಾಶ್ ಆಗಲಿ ಇದ್ರ ಜೊತೆಗೆ. ಅಷ್ಟರಲ್ಲಿ ನಾನು ಅಕ್ಕಿ ಎಲ್ಲ ತೊಳ್ಕೊಳ್ತೀನಿ. ಒಂದು ಕಡೆ ನೀರು ಬಿಸಿ ಆಗ್ತಿದೆಯಲ್ಲ, ಸೊ ಬೇಗ ಆಗಿಬಿಡುತ್ತೆ. ಇದೇ ಮಸಾಲೆಗೆ ನಾನು ಇವಾಗ ಅರ್ಧಂಬರ್ಧ ಬೆಂದಿರುವಂಥ ಬಟಾಣಿ ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ 1 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ, ಸೊ ಅಕ್ಕಿನ ಹಾಕೋಣ. ಆ ಕಡೆ ಫುಲ್ ನೀರು ಬಿಸಿ ಆಗಿದೆ. ಈಗ ಮೊಸರು, ಅಕ್ಕಿ, ಬಟಾಣಿ ಎಲ್ಲ ಹಾಕಿದ್ದೀರಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾನಿವಾಗ ಇದಕ್ಕೆ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 5 ಗ್ಲಾಸ್ ನೀರನ್ನ ಬಿಸಿ ಮಾಡಿದ್ದೀನಿ. ಅದೇ ನೀವು ಕುಕ್ಕರಲ್ಲಿ ಮಾಡೋದಾದರೆ 1 ಗ್ಲಾಸ್ ನೀರು ಕಡಿಮೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ.
ಸಾರಿ ನಾನು 2.5 ಇದಕ್ಕೆ 6 ಗ್ಲಾಸ್ ಹಾಕಿದ್ದೀನಿ. ಕುಕ್ಕರಲ್ಲಾದರೆ 5 ಗ್ಲಾಸ್ ಹಾಕಬೇಕಾಗುತ್ತೆ. ತವಾ ಅದರಲ್ಲಿ ಆದರೆ 1 ಗ್ಲಾಸ್ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ಉದ್ರೋದ್ರಲ್ಲಿ. ನಿಮ್ಮ ಅಕ್ಕಿ ಯಾವ ಥರ ಇದೆಯೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಮಿಕ್ಸ್ ಆಗಿದೆ, ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ನೀರು ಫುಲ್ ಬಿಸಿ ಆಗಿದೆ. ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಒಂದು ಸ್ವಲ್ಪ ನೀರೆಲ್ಲ ಹಿಂಗಿದ ಮೇಲೆ ನಾನು ಇದ್ರ ಕೆಳಗೆ ಹಳೆಯದು ಹಂಚಿರುತ್ತಲ್ಲ ಅದನ್ನ ಇಟ್ಬಿಟ್ಟು ಮಾಡ್ತೀನಿ. ಸೊ ಯಾಕೆ ಅಂದರೆ ಆವಾಗ ತಳ ಹಿಡಿಯೋದಿಲ್ಲ. ಉರಿ ಜಾಸ್ತಿ ಇದ್ರೂ ಸಹ ತಳ ಹಿಡಿಯೋದಿಲ್ಲ. ಓಕೆ, ನಾನು ಆಮೇಲೆ ತೋರಿಸ್ತೀನಿ. ನೋಡಿ, ಈ ಟೈಮಲ್ಲಿ ನಾನು ಇವಾಗ ಇದ್ರ ಕೆಳಗೆ ಹಳೆ ಹಂಚಿಡ್ತೀನಿ, ಅದರಿಂದ ಸೀದೋಗೋದಿಲ್ಲ. ನೋಡಿ, ಹಳೆ ಹಂಚಿಡ್ತೀನಿ, ಅದ್ರ ಮೇಲೆ ಇದಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಒಂದು 5 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಜಾಸ್ತಿ ಉರಿನೇ ಇರುತ್ತೆ. ನೋಡಿ ಪಲಾವ್ ರೆಡಿಯಾಗಿದೆ. ಬಿಸಿ ಬಿಸಿ ಪಲಾವ್, ತವಾ ಪಲಾವು. ಹಾಗೆ ಕಲರೂ ಸಹ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಬೇಗನೂ ಆಗುತ್ತೆ. ಅದೇ ರೀತಿ ಈ ನನ್ನ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.